ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪಿರಿಟ್ ವಿತ್ ಶ್ರುತಿ 777. ಸೊ ಡಿಯರ್ ಫ್ರೆಂಡ್ಸ್, ರೇಖಿ ಹೀಲಿಂಗ್ ಅಂದರೆ ಏನು, ರೇಖಿ ಹೀಲಿಂಗ್ ಅನ್ನು ಯಾಕೆ ಎಲ್ಲ ಕಡೆ ಯೂಸ್ ಮಾಡ್ತಿದ್ದಾರೆ, ಅದರಿಂದ ಏನು ಬೆನಿಫಿಟ್ ಇದೆ ಅಂತ ಎಲ್ಲ ಇಲ್ಲಿವರೆಗೂ ತಿಳ್ಕೊಂಡಿದ್ದಾರೆ. ಸೊ ಮುಂದೇನು ಅಂದರೆ ಯಾಕೆ ನಮ್ಮ ಲೈಫಲ್ಲಿ ಒಂದು ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಯಾಕೆ ನಮಗೆ ಈ ಟೈಪ್ ಹೆಲ್ತ್ ಪ್ರಾಬ್ಲಮ್ಸ್ ಆಗ್ತಿದೆ ಅಂತ ನೋಡೋಣ. ಓಕೆನಾ? ಸೊ ಏನಂದರೆ ನಮ್ಮ ಓಲ್ಡ್ ಪ್ಯಾಟರ್ನ್ಸ್, ಯಾರೋ ಒಬ್ರು ಏನೋ ಅಂದಿರ್ತಾರೆ, ಅದು ನಮ್ಮ ಓಲ್ಡ್ ಪ್ಯಾಟರ್ನ್ಸ್ ಹಾಗೆ ಇಟ್ಕೊಂಡ್ಬಂದಿರ್ತೀವಿ, ಮನಸ್ಸಲ್ಲಿ ಹಾಗೆ ಇಟ್ಕೊಂಡಿರ್ತೀವಿ. ಸೊ ಅಲ್ಲಿ ಬ್ಲಾಕೇಜಸ್ ಆಗ್ತಾ ಬರುತ್ತೆ. ಹಾಗೆ ಸೊ ಇಲ್ಲಿ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಏನಾಗಿರುತ್ತೆ, ಡಾಕ್ಟರ್ ಹತ್ರ ಹೋಗಿ ಬಂದಿರ್ತೀವಿ, ಟ್ಯಾಬ್ಲೆಟ್ ತಗೊಂಡಿರ್ತೀವಿ, ನುಂಗ್ತೀವಿ, ಮತ್ತೆ ಸ್ವಲ್ಪ ದಿನಕ್ಕೆ ಮತ್ತೆ ಸೇಮ್ ಪ್ರಾಬ್ಲಮ್ ಬರ್ತಾ ಹೋಗುತ್ತೆ. ಸೊ ಇದರಿಂದ ನಾವು ಹೇಗೆ ಹೊರಗಡೆ ಬರಬೇಕು, ಸೊ ಇದಕ್ಕೆಲ್ಲ ಏನು ಕಾರಣ, ಇದರ ರೂಟ್ ಕಾಸ್ ಏನಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕೇ ರೇಖಿ ಹೀಲಿಂಗನ್ನು ಇಲ್ಲಿ ನಿಮಗೆ ತೋರಿಸ್ತಾ ಇರೋದು. ಸೊ ಇಲ್ಲಿ ನಮಗೆ ರೇಖಿ ಹೀಲಿಂಗಿಂದ ತುಂಬ ಸಹಾಯ ಆಗುತ್ತೆ. ಸೊ ಇದರ ಒಂದೊಂದು ರಿಲೇಷನ್ಶಿಪ್ ಪ್ಯಾಟರ್ನ್ಸ್ ಇರ್ಬೋದು, ಒಂದು ಹೆಲ್ತ್ ಇಶ್ಯೂಸ್ ಇರ್ಬೋದು, ಒಂದು ಮನಿ ರಿಲೇಟೆಡ್ ಇರ್ಬೋದು, ಅದು ಎಲ್ಲದಕ್ಕೂ ಏನು ರೀಸನ್ ಅಂತ ಬಂದರೆ ಸಿಂಪಲ್ ಏನಿಲ್ಲ, ಇಲ್ಲಿ ಒಂದು ರೂಟ್ ಕಾಸ್ ಹೀಲಿಂಗಿಂದ ನಮ್ಗೆ ಏನು ಗೊತ್ತಾಗುತ್ತೆ, ಏನು ನಮ್ಮಲ್ಲಿ ಬ್ಲಾಕೇಜಸ್ ಇದೆ, ಇದನ್ನು ನಾವು ಹೇಗೆ ಕ್ಲಿಯರ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ಹೇಗೆ ನಾವು ಇದನ್ನ ಕ್ಲಿಯರ್ ಮಾಡೋದು ಅಂತ ನೋಡೋಣ. ರಿಲೇಷನ್ಶಿಪ್ ಅಂತ ಬಂದಾಗ ಸೊ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಏನಾಗ್ತಿತ್ತು ಅಂದರೆ ಪ್ಯಾಟ್ರನ್ ಸೇಮ್ ರಿಪೀಟೆಡ್ ಆಗ್ತಾ ಇತ್ತು. ಸೊ ತಂದೆ ತಾಯಿಯಿಂದ ಬಂದಿರೋದು ಮಕ್ಕಳಿಗೆ ಬರುತ್ತೆ, ಮಕ್ಕಳಿಂದ ಸೇಮ್ ಅದನ್ನೇ ಅವರು ರಿಪೀಟ್ ಮಾಡ್ಕೊತಾ ಬರ್ತಿರ್ತಾರೆ. ಹಾಗೆ ನನ್ನ ಲೈಫಲ್ಲೂ ಕೂಡ ಸೇಮ್ ಪ್ಯಾಟ್ರನ್ ಆಗ್ತಾ ಇತ್ತು. ಎಷ್ಟು ಸಾರಿ ಅಂದ್ರೂ ಕೂಡ ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇತ್ತು ನಮ್ಮ ರಿಲೇಷನ್ನಲ್ಲಿ ಎಲ್ಲರ ಜೊತೆನೂ. ಸೊ ನನಗೆ ಯಾರೂ ಇಷ್ಟ ಆಗ್ತಿರ್ಲಿಲ್ಲ, ಅವ್ರು ಯಾರಿಗೂ ನಾನು ಇಷ್ಟ ಆಗ್ತಾ ಇರಲಿಲ್ಲ. ಸೊ ಹೀಗೆಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾ ಬರುತ್ತೆ. ಸೊ ಇದರಿಂದ ನಾವು ಹೇಗೆ ಹೊರಗಡೆ ಬರಬೇಕು ಇದು ಅಂತ ಗೊತ್ತಾಗದೆ ನಾನು ಏನು ಮಾಡಿದೆ, ರೇಖಿ ಕೋರ್ಸನ್ನು ಸೇರಿಕೊಂಡೆ. ಸೊ ಅಲ್ಲಿ ಗೊತ್ತಾಯಿತು ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಇವಕ್ಕೆಲ್ಲ ಓಲ್ಡ್ ಪ್ಯಾಟರ್ನ್ಸನ್ನೆಲ್ಲ ನಾವೆಲ್ಲ ಬ್ಲಾಕೇಜಸನ್ನು ಕ್ಲಿಯರ್ ಮಾಡ್ಕೊಳ್ತಾ ಬರಬೇಕು ಅಂತ ಗೊತ್ತಾಗ್ತಾ ಬಂತು. ಸೊ ಹೀಗೆ ನಾವು ಇದನ್ನ ಕ್ಲಿಯರ್ ಮಾಡ್ತಾ ಬಂದಾಗ ಏನಾಗ್ತಾ ಇತ್ತು, ನನಗೆ ಎಲ್ಲ ಪ್ಯಾಟರ್ನ್ ಸರಿಯಾಗಿ ನಾನು ಇವಾಗ ತುಂಬ ಚೆನ್ನಾಗಿರೋದಕ್ಕೆ ಸಹಾಯ ಆಯಿತು. ಹಾಗಾಗಿ ಇದು ನಿಮಗೆಲ್ಲರಿಗೂ ಗೊತ್ತಾಗಬೇಕು. ಸೊ ಇದೆಲ್ಲ ಸ್ವಲ್ಪ ಎಷ್ಟೋ ಜನ ಇದೇ ನೋವುಗಳನ್ನು ಅನುಭವಿಸ್ತಿರ್ತಾರೆ. ಸೊ ಇದರಿಂದ ಅವ್ರು ಹೇಗೆ ಹೊರಗಡೆ ಬರಬೇಕು ಅನ್ನೋದನ್ನು ತಿಳಿಸ್ಬೇಕು ಅನ್ನೋದೊಂದು ಉದ್ದೇಶ ನಂದು. ಓಕೆನಾ? ಹಾಗಾಗಿ ನಮ್ಮಲ್ಲಿ 7 ಚಕ್ರಸ್ ಅಂತ ಇರುತ್ತೆ. ಆ ಚಕ್ರಸ್ ಒಂದೊಂದಕ್ಕೆ ರಿಲೇಟೆಡ್ ಆಗಿರುತ್ತೆ. ಸೊ ಆ ಚಕ್ರಸ್ನೆಲ್ಲ ನಾವು ಬ್ಯಾಲೆನ್ಸ್ ಮಾಡ್ತಾ ಬಂದಾಗ ಏನಾಗ್ತಾ ಹೋಗುತ್ತೆ, ಎಲ್ಲ ಪ್ಯಾಟರ್ನ್ಸ್ ಆಗಿರ್ಬೋದು ಎಲ್ಲನೂ ಹೀಲಿಂಗ್ ಮಾಡ್ಕೊತ ರೂಟ್ ಕಾಸ್ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ. ನಾವು ಡೀಪಾಗಿ ಒಂದು ಮರದ ಬೇರು ಎಷ್ಟು ಡೀಪಾಗಿ ಹೋಗಿದೆ ಅಲ್ಲಿಂದ ನಾವು ಅದನ್ನ ಹೀಲ್ ಮಾಡ್ತಾ ಬಂದಾಗ ಏನಾಗ್ತಾ ಹೋಗುತ್ತೆ, ಆ ಸಮಸ್ಯೆಗಳು ಕ್ಲಿಯರ್ ಆಗ್ತಾ ಬರುತ್ತೆ. ಆಮೇಲೆ ನಾವು ಖುಷಿಯಾಗಿರೋಕ್ಕೆ, ನಮ್ಮ ರಿಲೇಷನ್ಶಿಪ್ಪಲ್ಲಿ ಚೆನ್ನಾಗಿರೋದಕ್ಕೆ ಸಾಧ್ಯ ಆಗ್ತಾ ಬರುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ಇದೆಲ್ಲ ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಇದನ್ನೆಲ್ಲ ನೀವು ಏನು ಮಾಡಬೇಕು, ನಾ ಹೇಳುವಂತಹ ಒಂದೊಂದು ಸ್ಟೆಪ್ಪನ್ನು ನೀವು ಮುಂದಿನ ವಿಡಿಯೋಗಳಲ್ಲಿ ಸೊ ನೀವು ಜಸ್ಟ್ ಅದನ್ನು ಫಾಲೋ ಮಾಡ್ತಾ ಬನ್ನಿ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕೂಡ ನೀವು ಅದನ್ನು ಹೀಲ್ ಮಾಡಿಕೊಂಡು ನೀವು ಕೂಡ ತುಂಬ ಚೆನ್ನಾಗಿರ್ಬೋದು. ಇವನ್ ಆರೋಗ್ಯದಲ್ಲಿ ಆಗಿರ್ಬೋದು, ಮನಿ ರಿಲೇಟೆಡ್ ಆಗಿರ್ಬೋದು, ಎಲ್ಲದನ್ನು ನಾವು ರೇಖಿ ಹೀಲಿಂಗಲ್ಲಿ ಈಸಿಯಾಗಿ ನಾವು ಮಾಡ್ತಾ ಬರ್ಬೋದು. ಅಂದರೆ ಈಸಿಯಾಗಿ ನಾವು ಸಾಲ್ವ್ ಮಾಡ್ಕೊಂಡು ನಮ್ಮ ಲೈಫಲ್ಲಿ ನಾವು ಸಕ್ಸಸ್ಸನ್ನು ಕಾಣ್ಬೋದು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಇದೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್.